ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ, ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಇನ್ಸ್ಟಾಗ್ರಾಮ್ ನಲ್ಲಿ ನಮ್ಮ ರೀಲ್ಸ್ ಗಳ ಒಂದು ಥಂಬ್ನೇಲ್ ಗಳನ್ನ ಅಥವಾ ಕವರ್ ಫೋಟೋಸ್ ಗಳನ್ನ ನಾವು ಯಾವ ರೀತಿ ಚೇಂಜ್ ಮಾಡೋದು ಅಂತ ಚರ್ಚೆ ಮಾಡೋಣ. ಥಂಬ್ನೇಲ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು. ನಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅನ್ನ ಯಾರಾದ್ರೂ ವಿಸಿಟ್ ಮಾಡಿದಾಗ ನಮ್ಮ ಪ್ರೊಫೈಲ್ ನಲ್ಲಿ ಇರುವಂತಹ ರೀಲ್ಸ್ ಗಳು ಅಥವಾ ಪೋಸ್ಟ್ ಗಳ ಮೇಲೆ ಕಾಣ್ತಾ ಇರುತ್ತಲ್ಲ ಒಂದು ಕವರ್ ಇಮೇಜ್ ಅಥವಾ ಫೋಟೋ ಏನಿರುತ್ತೆ ಅದಕ್ಕೆ ಥಂಬ್ನೇಲ್ ಅಂತ ನಾವು ಕರಿತೀವಿ. ಅವುಗಳನ್ನ ಯಾವ ರೀತಿ ಎಡಿಟ್ ಮಾಡ್ಕೋಬಹುದು, ಯಾವುದೇ ರೀಲ್ಸ್ ಗೆ ಯಾವುದೇ ರೀತಿಯಾದಂತ ಕಸ್ಟಮ್ ಥಂಬ್ನೇಲ್ ಗಳನ್ನ ನಾವು ಯಾವ ರೀತಿ ಸೆಟ್ ಮಾಡಬೇಕು ಅಂತ ಸಂಪೂರ್ಣವಾಗಿ ಇವತ್ತು ಚರ್ಚೆ ಮಾಡೋಣ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಇನ್ಸ್ಟಾಗ್ರಾಮ್ ಆಪ್ ನ ಓಪನ್ ಮಾಡ್ಕೊಳ್ಳೋಣ. ನಾವು ಥಂಬ್ನೇಲ್ ನ ಎಡಿಟ್ ಮಾಡೋದಕ್ಕಾಗಿ ಯಾವ ರೀತಿ ಅನ್ನೋದನ್ನ ನಾನು ಸಂಪೂರ್ಣವಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಮೊದಲು ಇನ್ಸ್ಟಾಗ್ರಾಮ್ ಆಪ್ ನ ಓಪನ್ ಮಾಡಿದ ನಂತರದಲ್ಲಿ ನಮ್ಮ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕೆಳಗಡೆ ನಮ್ಮ ಪ್ರೊಫೈಲ್ ಫೋಟೋ ಏನಿರುತ್ತೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ನಾವು ಪೋಸ್ಟ್ ಮಾಡಿರುವಂತಹ ಎಲ್ಲಾ ರೀಲ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ನಂತರದಲ್ಲಿ ನಾವು ಇಲ್ಲಿ ನೋಡಿ ರೀಲ್ಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ್ಮೇಲೆ ಇಲ್ಲಿ ನೋಡಬಹುದು ಎಲ್ಲಾ ರೀಲ್ಸ್ ಗಳು ಇಲ್ಲಿ ಈ ರೀತಿ ಬರ್ತಾ ಇದೆ. ಇಲ್ಲಿ ಏನ್ ಫೋಟೋಸ್ ಗಳು ಕಾಣ್ತಾ ಇರುತ್ತೆ ಇವುಗಳಿಗೆ ನಾವು ಥಂಬ್ನೇಲ್ ಅಂತ ಕರಿತೀವಿ. ಸ್ನೇಹಿತರೆ, ಈ ಒಂದು ಥಂಬ್ನೇಲ್ ಗಳನ್ನ ನಾವು ಚೇಂಜ್ ಮಾಡಬೇಕು ಅಂದ್ರೆ ನಾವು ಯಾವ ರೀಲ್ಸ್ ನ ಥಂಬ್ನೇಲ್ ಚೇಂಜ್ ಮಾಡ್ತಾ ಇದೀವಿ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಅಥವಾ ಮೇಲ್ಗಡೆ 3 ಚುಕ್ಕೆಗಳು ಬರ್ತಾ ಇರುತ್ತೆ, 3 ಡಾಟ್ಸ್ ಬರ್ತಾ ಇರುತ್ತೆ. ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿದೆ ನೋಡಿ, ಈ ಒಂದು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮ್ಯಾನೇಜ್ ಅನ್ನುವಂತ ಒಂದು ಆಪ್ಷನ್ ಬರುತ್ತೆ. ಸ್ನೇಹಿತರೆ, ಮ್ಯಾನೇಜ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಎಡಿಟ್ ಅನ್ನುವಂತ ಒಂದು ಆಪ್ಷನ್ ಇಲ್ಲಿ ಮೇಲ್ಗಡೆ ಬರುತ್ತೆ. ಆ ಒಂದು ಎಡಿಟ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಎಡಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ಈ ಒಂದು ಫೋಟೋ ಇಲ್ಲಿ ಏನ್ ಬರ್ತಾ ಇದೆ ಇದೇ ಫೋಟೋ ಮೇಲ್ಗಡೆ ಕಾಣ್ತಾ ಇರುತ್ತೆ. ಈ ಫೋಟೋನ ನಾವು ಚೇಂಜ್ ಮಾಡಬೇಕು ಅಂದ್ರೆ ಇಲ್ಲಿ ಎಡಿಟ್ ಅನ್ನುವಂತ ಮತ್ತೊಂದು ಆಪ್ಷನ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಎಡಿಟ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಆ ರೀಲ್ಸ್ ನಲ್ಲಿ ನಾವು ಬೇರೆ ಬೇರೆ ಪೊಸಿಷನ್ ಗಳಲ್ಲಿ ಆ ಫೋಟೋಗಳನ್ನ ಚೇಂಜ್ ಮಾಡ್ಕೋಬಹುದು. ಇಲ್ಲಿ ನೋಡಬಹುದು ಆ ಒಂದು ಸಂಪೂರ್ಣವಾದಂತ ರೀಲ್ಸ್ ಏನಿರುತ್ತೆ ಆ ರೀಲ್ಸ್ ನಲ್ಲಿ ಇರುವಂತಹ ಬೇರೆ ಬೇರೆ ಸೀನ್ ಗಳನ್ನ ನಾವು ಒಂದು ಕವರ್ ಆಗಿ ಇಟ್ಕೋಬಹುದು. ಇಲ್ಲಿ ನೋಡಿ, ಯಾವುದೇ ಒಂದು ಪೊಸಿಷನ್ ನಲ್ಲಿ ನೀವು ಇಟ್ಕೋಬಹುದು. ನಂತರದಲ್ಲಿ ಇದು ಬೇಡ ಅಂದ್ರೆ ನಾವು ಕೆಳಗಡೆ ಆಡ್ ಫ್ರಾಮ್ ಕ್ಯಾಮ್ರಾ ರೋಲ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಗ್ಯಾಲರಿನಲ್ಲಿ ಇರುವಂತಹ ಒಂದು ಫೋಟೋಸ್ ಗಳನ್ನು ಕೂಡ ನಾವು ಥಂಬ್ನೇಲ್ ಆಗಿ ಇಟ್ಕೋಬಹುದು. ನೋಡಬಹುದು ಇಲ್ಲಿ ನಮ್ಮ ಗ್ಯಾಲರಿನಲ್ಲಿ ಇರುವಂತ ಯಾವ್ದಾದ್ರು ಒಂದು ಫೋಟೋನ ನಾವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡಬಹುದು ಈ ರೀತಿ ನಾವು ಡನ್ ಅಂತ ಕ್ಲಿಕ್ ಮಾಡಿದ್ರೆ ನಮ್ಮ ಥಂಬ್ನೇಲ್ ಗೆ ಅದೇ ಫೋಟೋ ಸೆಟ್ ಆಗುತ್ತೆ. ಸ್ನೇಹಿತರೆ, ನಾವು ಯಾವುದೇ ರೀಲ್ಸ್ ಇರಬಹುದು, ರೀಲ್ಸ್ ನಲ್ಲಿ ವಿಡಿಯೋ ಯಾವುದೇ ರೀತಿ ಇದ್ರೂ ಕೂಡ ನಾವು ಯಾವ ಫೋಟೋನ ಸೆಟ್ ಮಾಡಿರ್ತೀವಿ ಅದೇ ಫೋಟೋ ನಮ್ಮ ಒಂದು ಒಂದು ರೀಲ್ಸ್ ನ ಒಂದು ಥಂಬ್ನೇಲ್ ಗೆ ಸೆಟ್ ಆಗುತ್ತೆ. ಇಲ್ಲಿ ನೋಡಿ ತೋರಿಸ್ತೀನಿ ನಾನು. ಇಲ್ಲಿ ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಿದ ನಂತರದಲ್ಲಿ ನೋಡಬಹುದು ಇಲ್ಲಿ ಫೋಟೋ ಬೇರೆ ಇದೆ. ಸ್ನೇಹಿತರೆ, ನಾನು ಸೆಟ್ ಮಾಡಿರುವಂತ ಫೋಟೋ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಬಹುದು ರೀಲ್ಸ್ ಅನ್ನೋದು ಬೇರೆ ಪ್ಲೇ ಆಗ್ತಾ ಇದೆ. ಈ ರೀತಿ ನಾವು ಯಾವುದೇ ಒಂದು ರೀಲ್ಸ್ ಗೆ ಯಾವುದೇ ಒಂದು ಥಂಬ್ನೇಲ್ ಅಥವಾ ಕವರ್ ಇಮೇಜ್ ನ ಇಟ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ. ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.